ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಾಕಿಂಗಿಗೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, 7 o'clock ಆಗಿ ಹೋಗಿದೆ. ವಾಕಿಂಗ್ ಒಂದು ಹಾಫ್ ಆನ್ ಅವರೇ ಮಾಡಿದ್ದು, ಮಗನಿಗೆ ಸ್ಕೂಲಿಗೆ ಬಿಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಮನೆಗೆ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಮಗನನ್ನು ಸ್ಕೂಲಿಗೆ ಹೊರಟಿಸಿದ್ದು. ಅವದೇ ಹಸ್ಬೆಂಡ್ ಅವನಿಗೆ ಬಿಡ್ಲಿಕ್ಕೆ ರೆಡಿ ಆದದ್ದು. ಅವನು ಈಗ ನಮ್ಮ ಜೊತೆಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಕೇಳಲ್ಲ, ಅಂದ್ರೆ ಬಸ್ ಸ್ಟಾಪ್ ತನಕ ಅವನಿಗೆ ನೀತವೇ ಆಗ್ಬೇಕು. ಅವನ ಅವಸ್ಥೆ ನೋಡಿ, ಅವನೊಂದು ಡಿಫ್ರೆಂಟ್ ಚೈಲ್ಡ್ ಅಂತ ಹೇಳ್ಬೋದು. ಅವನಿಗೆ ಅಪ್ಪನು ಅಮ್ಮನು ಇಬ್ಬರು ಬಿಡೋದು ಬೇಡ ಅಂತೆ, ಅವನಿಗೆ ನೀತನೇ ಬಿಡ್ಬೇಕಂತೆ. ಸೊ ಅವನು ಬ್ಯಾಗ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾನೆ ನೀತನಿಗೆ. ಇವತ್ತು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಹಸ್ಬೆಂಡ್ ನಾನು ಬಿಡ್ತೀನಿ ನೀತ ರೆಡಿ ಆಗಿ ಬರುವ ತನಕ ಅಂತ ಹೇಳಿದ್ದು. ಅವನು ಕೇಳಿಲ್ಲ, ಮತ್ತೆ ನೀತನ ಜೊತೆಗೇನೆ ಹೊರಟಿದ್ದು. ನೋಡಿ ಅವನ ಎಕ್ಸೈಟ್ಮೆಂಟ್. ಈಗ ಅವನೀಗ ನೀತನ ಜೊತೆಗೆ ಹೋಗ್ತಾ ಇರೋದು. ಮುಂದೆ ಅವನಿಗೆ ನಿರೋಷ ಕೂಡ ಸಿಗ್ತಾಳೆ, ಅವರಿಬ್ಬರು ಒಟ್ಟಿಗೆ ಹೋಗೋದು, ಒಂದೇ ಬಸ್ ಸ್ಟಾಪ್ ಇಂದ ಹತ್ತೋದು. ಸೊ ಅವನಿಗೆ ಅವರ ಜೊತೆಗೆ ಇಬ್ಬರ ಜೊತೆಗೆ ಹೋಗ್ಲಿಕ್ಕೆ ಐ ಥಿಂಕ್ ಇಷ್ಟ ಆಗತ್ತೆ. ಈಗ ಅವನು ನಮ್ಮ ಜೊತೆಗೆ ಹೋಗ್ಲಿಕ್ಕೆ ಕೇಳಲ್ಲ. ನನಗೆ ಓಕೆ, ಯಾಕಂತ ಹೇಳಿದ್ರೆ ಅವನೊಂದು ಆಕ್ಟಿವಾದಲ್ಲಿ ಹೋಗೋದೊಂದು ಬಿಟ್ಟಿದಾನಲ್ಲ, ಸೊ ಅದೊಂದು ನನಗೆ ಖುಷಿಯಾಗಿದ್ದು. ನಾನು ರೆಡಿಯಾಗಿ ಸಲೋನಿಗೆ ಬಂದದ್ದು. ಇವತ್ತು ನನಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಸ್ವಲ್ಪ ಎಕ್ಸೆಸರಿ ಐಟಮ್ಸ್ ಎಲ್ಲ ಮುಗ್ದಿದೆ, ಅದನ್ನ ತರ್ಲಿಕ್ಕೆ. ನಿಮಗೆ ಗೊತ್ತಿರುವ ಹಾಗೆ ನಾನು ತುಂಬಾ ತರಲ್ಲ, ಆದ್ರೆ ಫಾಸ್ಟ್ ಮೂವಿಂಗ್ ಉಂಟು ಎಕ್ಸೆಸರೀಸ್. ಸೊ ಅದೆಲ್ಲ ಮುಗ್ದಿದೆ. ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗೋದು. ಹಸ್ಬೆಂಡ್ ನನ್ನ ಜೊತೆಗೆ ಬಂದಿದ್ರು ಸಲೂನ್ ಒಳಗೇನೆ, ಬಿಕಾಸ್ ನನಗೆ ಒಂದು ವಿಡಿಯೋ ಬ್ಲಾಗ್ ಅಪ್ಲೋಡ್ ಮಾಡಿ ಮತ್ತೆ ಹೋಗ್ಲಿಕ್ಕೆ ಇತ್ತು. ಅವರಿಗೆ ಕ್ರಿಸ್ಮಸ್ ಸ್ಟಾರ್ ಕೂಡ ತೆಗಿಲಿಕ್ಕಿತ್ತು, ಅದೊಂದು ತೆಗೆದುಕೊಂಡ್ವಿ. ಮತ್ತೆ ನಾವು ಈಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ಈಗ ಒಂದು ದೊಡ್ಡ ಕೆಲಸ ಇದೆ, ಯಾವತ್ತು ಬಸ್ಸಿಗೆ ವೇಟ್ ಮಾಡೋದು. ಮೊದ್ಲು ನಾವು ಬೇಗನೆ ಹೋಗ್ತಾ ಇದ್ವಿ ಮಂಗಳೂರಿಗೆಲ್ಲ ಹೋಗ್ಲಿಕ್ಕಿದ್ರೆ, ಕಾರಲ್ಲಿ ಸಹ ಹೋಗ್ತಾ ಇದ್ವಿ, ಬೇಗ ಸಹ ಹೋಗ್ತಾ ಇದ್ವಿ. ರೀಸನ್, ಮಗನಿಗೆ ಸ್ಕೂಲಿಗೆಲ್ಲ ಹೋಗ್ಲಿಕ್ಕೆ ಇರ್ತಾ ಇರ್ಲಿಲ್ಲ. ಸೊ ಅವನು ಎದ್ದೇಳುವ ಮೊದ್ಲು ನಾವು ಹೋಗಿ ಬಿಡ್ತಿದ್ವಿ, ಬಿಕಾಸ್ ಬೇಗ ಬರ್ಬೋದಂತ. ಈಗ ಅವನು ಸ್ಕೂಲಿಗೆ ಹೋಗುವ ತನಕ ನಾವು ಹೊರಡುವಾಗೇನೇ ಇಲ್ಲ. ಇದು ಬಸ್ಸಲ್ಲಿ ತೆಗ್ದ ವಿಡಿಯೋ. ನೆಕ್ಸ್ಟ್ ನಾವು ಮಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ನಾವು ಲೇಟ್ ಆಗಿತ್ತು, ಹೊರಡುವಾಗ್ಲೇ ಮಗನನ್ನು ಬಿಟ್ಟು ಸಲೂನಲ್ಲಿ ಇದ್ದ ಕೆಲಸ ಮಾಡಿ ಮುಗಿಸುವವರೆಗೂ 12:30 ಆಗಿತ್ತು. ಬಂದು ಫಸ್ಟ್ ಒಂದು ಲಂಚೆ ಮಾಡ್ಕೊಂಡು ಬಿಡೋಣ ಅಂತ ಅನ್ಕೊಂಡ್ವಿ, ಬಿಕಾಸ್ 12:30 ಆಗಿದೆ. ಎಕ್ಸೆಸರಿ ಚಾಯ್ಸ್ ಮಾಡುವ ತನಕ ಒಂದು 3 to 4 hours ಅಲ್ಲಿಯೇ ಹೋಗತ್ತೆ. ಮೊನ್ನೆ ಇದೇ ರೆಸ್ಟೋರೆಂಟಿಗೆ ಬಂದಿರೋದ್ರಿಂದ ಆ ಊಟ ನನಗೆ ಇಷ್ಟ ಆಗಿತ್ತು. ಸೊ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಇಲ್ಲಿಯೇ ಹೋಗೋಣ, ನನಗೆ ಮೊನ್ನೆ ಊಟ ಇಷ್ಟ ಆಗಿದೆ, ಅಗೇನ್ ಹೋಟೆಲ್ ಚೇಂಜ್ ಮಾಡೋದು ಊಟ ಇಷ್ಟ ಆಗದೆ ಇರೋದಕ್ಕಿಂತ ಊಟ ಇಲ್ಲಿಯೇ ಮಾಡೋಣ ಅಂತ ಅನ್ಕೊಂಡೆ. ನನಗೆ ಫೇವ್ರೆಟ್ ಆಕ್ಚುಲಿ ಬಿರಿಯಾನಿ. ಮಾತ್ರ ನನಗೆ ರಪ್ಪ ಬಿರಿಯಾನೀಸ್ ಇಷ್ಟ ಆಗಲ್ಲ, ಒಳ್ಳೇದಾಗ್ಬೇಕು. ಬಟ್ ಇಲ್ಲಿ ನನಗೆ ಮೊನ್ನೆ ತಿಂದಗಿಂತ ಈ ಬಿರಿಯಾನಿ, ಟಿಕ್ಕಾ ಬಿರಿಯಾನಿ ತುಂಬಾ ಇಷ್ಟ ಆಯ್ತು, ಒಳ್ಳೇದಿತ್ತು. ನಾವು ಬಿರಿಯಾನಿ ಮಾತ್ರ ತಗೊಂಡಿದ್ದು, ಬಿಕಾಸ್ ಅವರಿಗೆ ಒಂದು, ನಾನು ಯಾವತ್ತು ಲೆಮನ್ ಸೋಡಾವೇ ಕುಡಿಯೋದು, ನನಗೆ ಬೇರೆ ಜ್ಯೂಸಸ್ ಇಷ್ಟವೇ ಆಗಲ್ಲ. ಅವರಿಗೆ ಸ್ವೀಟ್ ತುಂಬಾನೇ ಇಷ್ಟ. ಸೊ ಅವರು ಪಿಸ್ತಾದೇನೋ ಜ್ಯೂಸ್ ತಗೊಂಡಿದ್ರು, ಶೇಕ್. ಅದರ ನಂತರ ಒಂದು ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದ್ರು ಅವರು. ನನಗೆ ಸ್ವೀಟ್ ಅಷ್ಟು ದೂರವೇ, ಅವರು ಸ್ವೀಟ್ ತಿಂದು ಕೂಡ ಸಪುರವೇ ಇದ್ದಾರೆ, ನಾನು ಸ್ವೀಟ್ ತಿನ್ನದೇನೆ ಇಷ್ಟು ದಪ್ಪ. ಅವರೊಂದು ಐಸ್ ಕ್ರೀಮ್ ತಗೊಂಡ್ರು, ನಾನು ತಗೊಂಡಿಲ್ಲ, ನನಗೆ ಬೇಡ ಅಂತ ಹೇಳಿ. ಒಂದು 2 ಸ್ಪೂನ್ ತಿಂದಾಗ್ಲಿ ನನಗೆ ಅದು ಬಾಯಿ ಎಲ್ಲ ಸ್ವೀಟ್ ಸ್ವೀಟ್ ಆಗತ್ತೆ. ತಿನ್ನಲ್ಲ ಅಂತ ಏನಿಲ್ಲ, ಒಂದು ಕುಲ್ಫಿ ಒಂದು ಸ್ವಲ್ಪ ತಿಂತೀನಿ, ಬಟ್ ಇಷ್ಟು ದೊಡ್ಡ ಐಸ್ ಕ್ರೀಮ್ ತಿನ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟವೇ. ನೆಕ್ಸ್ಟ್ ನಾವು ಎಲ್ಲ ಎಕ್ಸೆಸರೀಸ್ ಅನ್ನ ಚಾಯ್ಸ್ ಮಾಡಿದ್ವಿ. ಚಾಯ್ಸ್ ಮಾಡುವ ಮೊದಲು ನಾನು ವಿಡಿಯೋ ಮಾಡಿಲ್ಲ, ಫುಲ್ ಡೇ ಅದರಲ್ಲಿಯೇ ಹೋಗತ್ತೆ ಚಾಯ್ಸ್ ಮಾಡೋದ್ರಲ್ಲಿ, ವಿಡಿಯೋ ಮತ್ತೆ ಎಲ್ಲಿ ತೆಗಿಯೋದಂತ. ಸೊ ನಾವು ಎಕ್ಸೆಸರೀಸ್ ಸ್ವಲ್ಪ ತಗೊಂಡ್ವಿ. ಈ ಸಲ ಮಕ್ಕಳ ಹೇರ್ ಬ್ಯಾಂಡ್ಸ್ಗಳು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ. ಮತ್ತೆ ಸ್ವಲ್ಪ ಜನ ನಮಗೆ ಸ್ಟಿಕ್ಕರ್ಸ್ ಎಲ್ಲ ಕೇಳ್ತಿದ್ರು. ನೆಕ್ಸ್ಟ್ ನಾನು 12:30ಗೆ ಮಧ್ಯಾಹ್ನ ಊಟ ಮಾಡಿದ್ದು, ನಮ್ದು ಮುಗಿಯುವ ತನಕ ಈಗ 5 ಗಂಟೆ ಆಗಿದೆ. ತುಂಬಾ ಹಶ್ವಾಗ್ತಾ ಇತ್ತು. ಮತ್ತೆ ಪಾನಿಪುರಿ ಕಾಣಿಸಿತ್ತು ನನಗೆ. ನನಗೆ ಈ ತರ ಪಾನಿಪುರಿ ಇಷ್ಟ, ಅಂದ್ರೆ ಬೌಲಲ್ಲಿ ಕೊಡೋದು. ನನಗೆ ಮಡಂತ್ಯರಲ್ಲಿ ಜಾಸ್ತಿಯಾಗಿ ಫುಲ್ ಮಿಕ್ಸ್ ಮಾಡಿ ಎಲ್ಲಾನು ಒಟ್ಟಿಗೆ ಕೊಟ್ಟು ಬಿಡೋದು, ನನಗೆ ಈ ತರವೇ ಇಷ್ಟ. ನಾವು ಬಾಂಬೆಯಲ್ಲಿ ಇರುವಾಗ ಈ ತರವೇ ತಿಂತಾ ಇದ್ದದ್ದು. ನನ್ನ ಹಸ್ಬೆಂಡಿಗೆ ಪಾನಿಪುರಿ ಅಷ್ಟು ಇಷ್ಟ ಇಲ್ಲ, ನನಗೆ ಪಾನಿಪುರಿ ಇಷ್ಟ. ಅವರು ಸ್ವಲ್ಪ ಸೇವ್ ಪುರಿ ಟೈಪಲ್ಲಿ ಇಷ್ಟ ಮಾಡೋದು. ಅವರು ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕಿ ಕೊಡ್ತಾ ಇದ್ದದ್ದನ್ನು ನೋಡಿ ನನಗೆ ಸ್ವಲ್ಪ ಖುಷಿಯಾಗಿ ನಾನು ಮತ್ತೆ ಹೋದೆ ತಿನ್ಲಿಕ್ಕೆ. ಸೊ ಮತ್ತೆ ಅವರು ಪಾನಿ ಸಹ ಕೊಟ್ಟರು ನಮಗೆ ಕುಡಿಲಿಕ್ಕೆ, ಅದು ಮತ್ತೆ ಇಷ್ಟ ಆಯ್ತು. ಮತ್ತೆ ಅಗೇನ್ ಕೆಲಸಕ್ಕೆ ಹೊರಟ್ವಿ.
ಸೇಮ್ ಕ್ರೀಮ್ ತರಲಿಕ್ಕಿತ್ತು. ಸಲೋನ್ ಇದು ಐಟಮ್ಸ್ ಬೇಕಿತ್ತು ಇಲ್ಲಿ. ಇಲ್ಲಿ ಕ್ರೀಮ್ ಐಟಮ್ಸ್ಗಳನ್ನು ತಗೊಂಡ್ವಿ. ಅದರ ನಂತರ ನನ್ನದೊಂದು 2 ಮಷೀನ್ಸ್ಗಳು ಸರ್ವಿಸಿಗೆ ಹೋಗಿದ್ವಿ ತುಂಬ ಸಮಯದಿಂದ. ಸೊ ಅದನ್ನು ಕೂಡ ಅವರಿಂದ ರಿಟರ್ನ್ ತಗೊಳ್ಬೇಕಿತ್ತು. ಐಟಮ್ಸನ್ನು ಅಲ್ಲಿ ಚಾಯ್ಸ್ ಮಾಡ್ಕೊಂಡ್ವಿ. ನಾನು ಈಗ ಮೊದಲು ನಾವೇ ತಗೊಂಡು ಬರ್ತಿದ್ವಿ ಐಟಮ್ಸ್ ಕಾರಲ್ಲಿ ಹಾಕಿ, ಈಗ ಅವರು ಟ್ರಕ್ಕಿಗೆ ಹಾಕ್ತಾರೆ. ನೆಕ್ಸ್ಟ್ ಬಂದು ನನಗೆ ಸ್ವಲ್ಪ ಸಾರಿ ಬ್ಯಾಗ್ಸ್ ಮತ್ತು ಮನೆಗೆ ನನಗೆ ಐಟಮ್ಸ್ ಅಂದರೆ ನನ್ನ ಬಟ್ಟೆಯನ್ನು ಇಡಲಿಕ್ಕೆ ಬೇಕಾದ ಬ್ಯಾಗ್ಸನ್ನು ತಗೊಂಡ್ವಿ. ನೆಕ್ಸ್ಟ್ ಅಲ್ಲಿ ಸುಸ್ತಾಯಿತು, ತುಂಬ ಐಟಮ್ಸ್ ತಗೊಂಡು ಇಲ್ಲಿ ಬಂದು ಕಬ್ಬಿನ ಜ್ಯೂಸ್ ಒಂದು ಕುಡಿದ್ವಿ. ನೆಕ್ಸ್ಟ್ ಅಲ್ಲಿಯೇ ಈರೋಳ್ ಅಂದರೆ ಐಸ್ ಆ್ಯಪಲ್ ಏನುಂಟು ಅದು ಒಂದು ಸಿಕ್ಕಿತು, ಅದು ಕೂಡ ತಿಂದ್ಕೊಂಡ್ವಿ. ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಬಂದು ಬಸ್ಸಲ್ಲಿಯೇ ತಿನ್ನಲಿಕ್ಕೆ. ನನಗೆ ತುಂಬ ಅಂದರೆ ನಮಗೆ ಹಸಿವಾಗಿ ಹೋಗಿತ್ತು, ಸುಸ್ತು ಕೂಡ ಆಗಿತ್ತು. ಬಸ್ಸಿಗೆ ಹತ್ತುವಾಗಲೇ 6:37 ಆಗಿದೆ. ಅಷ್ಟು ಸುತ್ತಿದ್ದೀವಿ, ಸೊ ಗಟ್ಟಿ ತಿನ್ನಲೇಬೇಕು. ಅದಕ್ಕೆ ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ, ನಾವು ಹೋಗುವಾಗ ಬೆಳಿಗ್ಗೆ ಹೇಗೆ ಕಾಣಿಸ್ತಾ ಇದ್ವಿ, ಈಗ ಹೇಗೆ ಕಾಣಿಸ್ತಿದ್ದೀವಿ ನೋಡಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಬರುವಾಗ ಹೇಗೆ ಇದ್ದೆ ಹಾಗೇನೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಮಗನಿಗೆ, ಅತ್ತೆಗೆ, ನೀತನಿಗೆ ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತಗೊಂಡು, ಅಂದರೆ ಕುಲ್ಫಿ. ತುಂಬ ಸುಸ್ತಾಗಿತ್ತು. ಅಲ್ಲಿಂದ ಅಂದರೆ ನಾನು ಒಂದು ಸಲ ಮಂಗಳೂರಿಗೆ ಹೋದರೆ ಎಲ್ಲ ಕೆಲಸ ಮುಗಿಸಿಯೇ ಬರೋದು. ಎಷ್ಟು ಸುಸ್ತಾದರೂ ಸಹ ಮತ್ತೆ ಹೋಗಲಿಕ್ಕೆ ಕಷ್ಟ ಅಂತ ಹೇಳಿ. ಸೊ ಇದು ನಾವು ತಂದ ಕಪ್ಗಳು. ನಿನ್ನೆ ನಾನು ಇದನ್ನು ತೋರಿಸಿರಲಿಲ್ಲ. ಇದು ನನಗೆ ಸ್ಟೀಲ್ ಕಪ್ಗಳೇ ಇಷ್ಟ ಡೈಲಿ ಯೂಸಸ್ಸಿಗೆ. ನಾನು ಗ್ಲಾಸ್ ಅಥವಾ ಈ ಥರ ಕಪ್ಸ್ ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ತೆಗೆಯೋದು. ಮತ್ತು ನಮಗೆ ದೊಡ್ಡ ಕಪ್ಗಳೇ ಬೇಕು. ನನಗೆ ಚಿಕ್ಕ ಕಪ್ಪಲ್ಲಿ ಕುಡ್ದಾಗೇನೇ ಆಗಲ್ಲ. ಆ್ಯಕ್ಚುಲಿ ನಾನು ಮದುವೆಯಾಗಿ ಬರುವಾಗ ಇವರು ಚಿಕ್ಕ ಕಪ್ಪಲ್ಲಿ ಕುಡಿತಾ ಇದ್ದದ್ದು. ಈಗ ನನ್ನ ಅಭ್ಯಾಸದಿಂದ ಅವರಿಗೆ ಕೂಡ ಸೇಮ್ ಅಭ್ಯಾಸವೇ ಆಗಿ ಹೋಗಿದೆ. ನೆಕ್ಸ್ಟ್ ಇದೊಂದು ತಗೊಂಡ್ವಿ. ಮೊನ್ನೆ ನಾನು ಮಂಗಳೂರಿಗೆ ಹೋದಾಗ ಕಾಯಿ ತುರಿಯೋದನ್ನು ತಗೊಂಡು ಬಂದಿದ್ದೆ. ಈ ಸಲ ಈ ಥರದ್ದು ತಗೊಂಡು ಬಂದೆ. ಅಂದರೆ ನಮ್ಮ ಅತ್ತೆಗೆ ನಿಂತ್ಕೊಂಡಾದ್ರೂ ಮೀನು ಕ್ಲೀನ್ ಮಾಡ್ಬೋದಲ್ಲ ಅಂತ ಹೇಳಿ. ದೊಡ್ಡ ಕೆಲಸ ಅವರಿಗೆ ಕೆಳಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಗಂಟಿನ ಆಪರೇಷನ್ ಆಗಿರೋದ್ರಿಂದ ನನಗೆ ಟೈಮ್ ಇಲ್ಲ. ಹಸ್ಬೆಂಡಿಗೆ ಕೈಗೆ ಸಹ ಕಷ್ಟ ಆಗತ್ತೆ ಅಂತ ಹೇಳಿ ಇದೊಂದು ತಗೊಂಡು ಬಂದ್ವಿ. ಒಳ್ಳೆದುಂಟು. ನೆಕ್ಸ್ಟ್ ಇದು ಇವತ್ತು ಬೆಳಿಗ್ಗೆ ತೆಗ್ದದ್ದು, ಅಂದರೆ ನೆಕ್ಸ್ಟ್ ಡೇ ತೆಗ್ದ ವಿಡಿಯೋ ಇದು. ಇವತ್ತು ಇಷ್ಟು ತರಕಾರಿ ತೆಗ್ದಿದ್ದಾರೆ. ನಮಗೆ ಮನೆ ಯೂಸಿಗೆ ಸಾಕಾಗ್ತದೆ ತರಕಾರಿ. ನಾನ್ ವೆಜ್ ಮಾಡಿದ್ರು ತರಕಾರಿ ಇದ್ರೆ ನಾವು ಒಂದು ಐಟಮ್ಸ್ ಏನಾದರೂ ತರಕಾರಿದು ಮಾಡಿಬಿಡೋದು. ನೆಕ್ಸ್ಟ್ ಇದು ಕೂಡ ನಮ್ಮ ಮನೆಯಲ್ಲಿ ಆಗಿತ್ತು, ತುಂಬಾನೇ ಆಗಿದೆ ಅಂತ, ಅಂದರೆ ದೊಡ್ಡದುಂಟು ಅಂತ ಹೇಳಿ ನಾನು ಇದನ್ನು ಹಸ್ಬೆಂಡಿಗೆ ಹೇಳಿದೆ, ಕಟ್ ಮಾಡಿ ಕೊಡಿ, ಸಲೂನಲ್ಲಿ ಅವರಾದ್ರೂ ತಿನ್ಲಿ ಅಂತ ಹೇಳಿ. ನೆಕ್ಸ್ಟ್ ಮೀನಿನವರು ಬಂದ್ರು, ಸ್ವಲ್ಪ ಮೀನು ತಗೊಂಡೆ. ಒಳ್ಳೇದು, ಅಷ್ಟು ದೊಡ್ಡದಂತ ಇರ್ಲಿಲ್ಲ, ಬಟ್ ನನಗೆ ಮಡಂತಿಯರಿಗೆ ಹೋಗಿ ತರೋದಕ್ಕಿಂತ ಇದೇ ಆಗ್ಬೋದಂತ ಹೇಳಿ 1-2 ಪ್ರಕಾರದ್ದು ತಗೊಂಡ್ವಿ ಅವ್ರ ಹತ್ರ. ಅವ್ರ ಮನೆ ಹತ್ರನೇ ಬರ್ತಾರೆ. ಮತ್ತೆ ನೆಕ್ಸ್ಟ್ ನಾಳೆ ಅಥವಾ ನಾಡಿದೊಳಗೆ ಬರ್ಲಿಕ್ಕೆ ಹೇಳಿದೆ, ಒಳ್ಳೆ ಮೀನು ಸಿಕ್ಕಿದ್ರೆ. ನನ್ನ ಮಗನಿಗೆ ಸಹ ಮೀನು ಇಷ್ಟ ತುಂಬಾ. ನಾವು ಕಾಲ್ ಮಾಡಿದ್ರೆ ಅವರು ಬರ್ತಾರೆ. ನಮ್ಮ ರೂಟಲ್ಲಿ ಅಷ್ಟು ಮನೆಗಳಿಲ್ಲ, ಅಂದ್ರೆ ಸ್ವಲ್ಪ ಮನೆಗಳಿವೆ. ಆದ್ರೆ ಅವರು ನಾವೆಲ್ಲ ತಗೊಂಡ್ರೆ ಮಾತ್ರ ಅವರಿಗೆ ಲಾಭ ಅಲ್ಲ, ಸುಮ್ಮನೆ ಬಂದು ಹೋಗ್ಬೇಕಲ್ಲ. ಅದಕ್ಕೆ ನಾನು ಕಾಲ್ ಮಾಡ್ತೀನಿ ನನಗೆ ಬೇಕಾದಾಗ. ಮತ್ತೆ ಬಂದ್ವಿ, ಎಲ್ಲ ಐಟಮ್ಸ್ ಅನ್ನ ಎತ್ಕೊಂಡು ಸಲೋನಿಗೆ. ನೋಡಿ ಈ ತರ ಕಾಣಿಸ್ತಾ ಉಂಟು ಈ ಸಲದ ಐಟಮ್ಸ್ಗಳು. ಈ ಸಲ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಜಾಸ್ತಿಯೇ ತಂದದ್ದು ನಾನು. ಇನ್ನು ಐಟಮ್ಸ್ ಇಡ್ಲಿಕ್ಕೆ ಜಾಗ ಇಲ್ಲ, ಸೊ ಕೆಳಗೆಲ್ಲ ಬಾಕ್ಸ್ ಅಲ್ಲಿ ತುಂಬಿಸಿ ಇಟ್ಟಿದ್ದೀವಿ. ಇನ್ನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇವತ್ತು ಸ್ಟ್ಯಾಂಡ್ ಒಂದು ಆರ್ಡರ್ ಮಾಡಿದ್ದೀವಿ. ಅಂದ್ರೆ ಮಾಡಿಸ್ಲಿಕ್ಕೆ ಹೇಳಿದ್ವಿ. ನಮ್ಮ ಬಿಲ್ಡಿಂಗ್ ಅಲ್ಲಿ, ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ಮಾಡುವವರು. ಸೊ ಒಂದು ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಅಂದ್ರೆ ಅದು ಈಸಿ ಆಗತ್ತೆ ಅಲ್ಲ, ಹ್ಯಾಂಗ್ ಮಾಡಿದ್ರೆ ನೋಡ್ಲಿಕ್ಕೆ ಕೂಡ ಜನರಿಗೆ, ಮತ್ತೆ ನಮಗೆ ತೋರಿಸ್ಲಿಕ್ಕೆ ಕೂಡ. ಈಗ ಕಷ್ಟ ಆಗ್ತಾ ಉಂಟು, ಒಂದು ತೆಗೆದ್ರೆ 10 ಬೀಳತ್ತೆ ಕೆಳಗೆ. ಎಕ್ಸೆಸರಿ ಇಡುವ ಮೊದಲು ನನಗೆ ಎಕ್ಸೆಸರಿ ಇದು ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಅಂದ್ರೆ ಅಂಗಡಿಯವರದು. ಈಗ ಗೊತ್ತಾಗತ್ತೆ, ಒಂದು ಐಟಮ್ ಹೋಗದಿದ್ರೆ ಅದು ಲಾಸ್. ಇನ್ನೊಂದು ತುಂಬಾ ಸಹ MRP ಇಟ್ರೆ ಯಾರು ಕೂಡ ತಗೊಂಡು ಹೋಗಲ್ಲ. ಸೊ ನಾನು ಜಾಸ್ತಿ ಇಟ್ಟಿಲ್ಲ. ರೀಸನ್ ಅಂದ್ರೆ ನಮಗೆ ಅದಕ್ಕೋಸ್ಕರ ಅಂತ ಏನೊಂದು ರೆಂಟ್ ಕೊಡ್ಲಿಕ್ಕಿಲ್ಲ. ಆದ್ರೆ ಅದಕ್ಕೆ ಅಂತಾನೆ ರೆಂಟ್ ಕೊಡುವವರು ತುಂಬಾ ಜನ ಇದ್ದಾರಲ್ಲ, ಜಸ್ಟ್ ಫ್ಯಾನ್ಸಿ ಇಟ್ಕೊಂಡವ್ರು, ಅವರಿಗೆ ತುಂಬಾ ಕಷ್ಟ ಉಂಟು ಅಂತ ಅನ್ಕೊಳ್ತೀನಿ. ಹೋಗದಿದ್ರೆ ಅದು ಲಾಸೇ. ಅದೇ ಈಗ ಇದೆಲ್ಲ ಇಟ್ಟಾಗಿದೆ ಸ್ಟ್ಯಾಂಡಿಗೆ. ಒಂದು ಸಲ ಅವರು ಸ್ಟ್ಯಾಂಡ್ ಮಾಡಿ ಕೊಟ್ರೆ ಸಾಕಾಗಿದೆ. ಬೇಗ ಮಾಡಿ ಕೊಟ್ಟ ತಕ್ಷಣ ಅದನ್ನೆಲ್ಲ ಹ್ಯಾಂಗ್ ಮಾಡಿ ಬಿಡೋದು. ಒಂದು 7 ಫೀಟ್ ಇದು ಹೇಳಿದ್ದೀನಿ,
ನೋಡ್ಬೇಕು ಅವ್ರು ಯಾವಾಗ ಮಾಡಿ ಕೊಡ್ತಾರಂತ ಹೇಳಿ. ಇವತ್ತು ಬಂದು ಲೆಕ್ಕ ತೆಗೆದು ಹೋಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಾವು ಕಾಯಿನ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಇರೋದು. ತುಂಬಾ ವಿಡಿಯೋಸ್ ಬರ್ತಾ ಉಂಟು. ಇದು ಒಳಗಡೆಯಿಂದ ಹುಳ ತಿನ್ನತ್ತೆ ಅಂತ ಎಲ್ಲ. ಸೊ ಅದನ್ನ ನಾವು ಓಪನ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ಓಪನ್ ಮಾಡಿದ್ವಿ. ಇನ್ನು ಪ್ಲಾಸ್ಟಿಕ್ ಇದು ತಗೊಂಡ್ ಬಂದಿದ್ದೀವಿ. ನನಗೆ ಆಕ್ಚುಲಿ ಕಾಯಿನ್ ಬಾಕ್ಸ್ ಇಡುವ ಅಭ್ಯಾಸ ಮೊದ್ಲಿಂದಾನೇ ಉಂಟು, ಯಾಕೆ ಗೊತ್ತಿಲ್ಲ. ಈಗ ಕೂಡ ಅದೊಂದು ಅಭ್ಯಾಸ ನನ್ನದು, ಕಾಯಿನ್ ಬಾಕ್ಸ್ ಇಡೋದು. ನನ್ನ ಮಗನಿಗೆ ಸಹ ಕಾಯಿನ್ ಬಾಕ್ಸ್ ಇಡೋದನ್ನ ಕಲಿಸಿದ್ದೀನಿ. ಸೊ ಅವನು ಕೂಡ ಕಾಯಿನ್ ಹಾಕ್ತಾನೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ನಮ್ಮ ಈ ಇಡೀ ದಿನದ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.